ನಮಸ್ಕಾರ ಬಂಧುಗಳೇ, ಕರವೀರ ಮಾಹಿತಿ ಮಾಲಿಕೆಯ ಇನ್ನೊಂದು ಸಂಚಿಕೆಗೆ ತಮ್ಮೆಲ್ಲರನ್ನ ಆಧಾರದಿಂದ ಸ್ವಾಗತವನ್ನ ಕೋರ್ತಾ, ಕಾನೂನು ಮಾಹಿತಿ ಮಾಲಿಕೆ ಸಹಕಾರಿಗಳಿಗೆ ಅನ್ವಯಿಸುವಂತಹ ಬೇರೆ ಬೇರೆ ಕಾನೂನುಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಈಗ ಇವತ್ತು ಇನ್ನೊಂದು ವಿಶೇಷವಾದ ಕಾಯ್ದೆ, ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲ ಸಹಕಾರಿ ಸಂಘಗಳಿಗೆ ಅತ್ಯಗತ್ಯವಾಗಿ ಗೊತ್ತಿರಲೇಬೇಕಾದಂತ ಕಾಯ್ದೆ, ಅದು ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಅಥವಾ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಂತ ಹೇಳ್ತೀವಿ ನಾವು, ಐಟಿ ಆಕ್ಟ್ ಅಂತ ಇನ್ ಶಾರ್ಟ್. ಐಟಿ ಆಕ್ಟ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಂತ ಆಗತ್ತೆ, ಆದರೆ ಐಟಿ ಆಕ್ಟ್ ಜನರಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅನ್ನ ರೆಫರ್ ಮಾಡುತ್ತೆ. ಹಾಗಾಗಿ ಈ ಕಾಯ್ದೆ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಯಾಕೆಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲ ಸಹಕಾರ ಸಂಸ್ಥೆಗಳು ಕಂಪ್ಯೂಟರೈಸೇಷನ್, ಡಿಜಿಟೈಸೇಷನ್, ಮತ್ತೆ ಎಐ ಟೆಕ್ನಾಲಜಿ, ಹೀಗೆ ಗಣಕೀಕರಣ, ಅಂಕೀಕರಣ ಮತ್ತು ಜಾಣ್ಮೀಕರಣ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಶುರು ಮಾಡಿದ್ದಾವೆ. ಹಾಗಿದ್ದಾಗ ಈ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಹೇಗೆ ಅನ್ವಯಿಸುತ್ತೆ, ಯಾಕೆ ಅನ್ವಯಿಸುತ್ತೆ, ಅದರ ಅಂಶಗಳೇನು ಅಂತ ತಿಳ್ಕೊಳ್ಳೋಣ ಇವತ್ತಿನ ಸ್ನೇಹಿತರೆ. ಹಾಗಾಗಿ ಇವತ್ತಿನ ಈ ಸಂಚಿಕೆಗೆ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಸ್ವಾಗತವನ್ನ ಕೋರ್ತಾ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್, ಐಟಿ ಆಕ್ಟ್ 2000 ಇದ್ರ ಬಗ್ಗೆ ಕೇಳ್ಕೊಳ್ಳೋಣ. ಇದು ಮುಖ್ಯವಾಗಿ ಈ ಸೈಬರ್ ಅಪರಾಧ ಅಂತೀವಿ ನೋಡಿ, ಸೈಬರ್ ಕ್ರೈಮ್ಸ್, ಸೈಬರ್ ಅಪರಾಧ ಮತ್ತು ಈ ಎಲೆಕ್ಟ್ರಾನಿಕ್ ಕಾಮರ್ಸ್, ಇ ಕಾಮರ್ಸ್ ಉದ್ದಿಮೆಗಳು ಅಂತ ಹೇಳಿದೆ, ಇ ಕಾಮರ್ಸ್ ವ್ಯವಹಾರಗಳು ಏನ್ ಬಿಸ್ನೆಸ್ ಅಂತ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರ ರೂಪಿಸಿರುವಂತಹ ಒಂದು ಕಾಯ್ದೆ 2000ರಲ್ಲಿ ರೂಪಿಸಿತ್ತು. 2000 ಇಸ್ವಿಯಲ್ಲಿ ಮೊದಲಿಗೆ ಜಾರಿ ಬಂತು. ಆಮೇಲೆ ಇತ್ತೀಚಿನ ತುಂಬಾ ಬದಲಾವಣೆಗಳಾದ ನಂತರ 2008ರಲ್ಲಿ ಅನೇಕ ತಿದ್ದುಪಡಿಗಳನ್ನ ಇತ್ತೀಚಿನ ದಿನಮಾನಗಳಿಗೆ, ವ್ಯವಹಾರಗಳಿಗೆ ಅನುಸಾರವಾಗಿ ಡಿಜಿಟಲ್ ಕ್ರಾಂತಿ ಅಂತ ಏನ್ ಬಂತೋ ಅದಕ್ಕೆ ಪೂರಕವಾಗಿ ಏನೇನು ಮಾಡಬೇಕು ಅನ್ನೋದನ್ನ ಸಮಗ್ರವಾಗಿ ಯೋಚನೆ ಮಾಡಿ 2008ರಲ್ಲಿ ತುಂಬಾ ಬದಲಾವಣೆ ಆಗಿದೆ. ಆ 2008ರಲ್ಲಿ ಬದಲಾವಣೆಯಾದ ಕಾನೂನಿನ ಅಂಶಗಳನ್ನು ನಾವು ಇವತ್ತು ಚರ್ಚೆ ಮಾಡುವಂಥದ್ದು. ಅಂದ್ರೆ ಈ ದಾಖಲಾತಿ ನಿರ್ವಹಣೆ ಏನಿದೆ, ಎಸ್ಪೆಷಲಿ ಸಹಕಾರ ಸಂಘಗಳಲ್ಲಿ ದಾಖಲಾತಿ ನಿರ್ವಹಣೆ ಏನಿದೆ, ಅದನ್ನ ಕಾಗದ ಆಧಾರಿತ ಪೇಪರ್ ಬೇಸ್ಡ್ ದಾಖಲಾತಿಗಳನ್ನು ನಿರ್ವಹಣೆ ಮಾಡ್ತಿದ್ವಿ. ಆ ಪೇಪರ್ ಬೇಸ್ಡ್ ದಾಖಲಾತಿಗಳ ನಿರ್ವಹಣೆಯನ್ನ ಈಗ ಡಿಜಿಟಲ್ ಬೇಸ್ಡ್ ದಾಖಲಾತಿ ನಿರ್ವಹಣೆ, ಡಿಜಿಟೈಸ್ಡ್ ರೆಕಾರ್ಡ್ಸ್, ಅದನ್ನ ಕನ್ವರ್ಟ್ ಮಾಡ್ಲಿಕ್ಕೆ ಮತ್ತು ಆ ಡಿಜಿಟೈಸ್ಡ್ ರೆಕಾರ್ಡ್ಸ್ ಅನ್ನ ಕಾನೂನು ಮಾನ್ಯತೆ ನೀಡ್ಲಿಕ್ಕೆ ಇರುವಂತಹ ಒಂದು ಕಾನೂನು. ಈ ಕಾನೂನಿನ ಮೂಲಕ ನಮಗೆ ಎಲ್ಲ ಡಿಜಿಟೈಸ್ಡ್ ರೆಕಾರ್ಡ್ಸ್ ಏನಿದೆ ಅದೆಲ್ಲ ಕಾನೂನು ಸಮ್ಮತ ಅಂತ ಆಗತ್ತೆ ಈಗ. ಹಾಗಾಗಿ ಇದು ಅತಿ ಮುಖ್ಯವಾಗತ್ತೆ. ಯಾಕೆ ಕೋಆಪರೇಟಿವ್ ಸೊಸೈಟಿಗಳಿಗೆ ಮುಖ್ಯ ಆಗತ್ತೆ ಅಂತ ಹೇಳಿದ್ರೆ, ಒಂದೆರಡು ಅಂಶಗಳು ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು, ವ್ಯಾವಹಾರಿಕವಾಗಿ ನಾವು ಏನು ದಾಖಲೆಗಳನ್ನ, ಭೌತಿಕವಾಗಿ ದಾಖಲೆಗಳನ್ನ ನಿರ್ವಹಣೆ ಮಾಡ್ತೀವಿ, ಮ್ಯಾನ್ಯುಯಲ್ ರೆಕಾರ್ಡ್ಸ್, ಭೌತಿಕ ಅಥವಾ ಕೈ ಬರಹದ ಮೂಲಕ ಅಥವಾ ಈ ತರ ಏನು ಮಾಡ್ಕೊಳ್ತಾ ಇದೀವೋ ಆ ಜಾಗದಲ್ಲಿ ಡಿಜಿಟೈಸ್ಡ್ ರೆಕಾರ್ಡ್ಸ್ ಬಂದಿದೆ. ಈಗ ಎಲ್ಲ ಕಂಪ್ಯೂಟರೈಸ್ಡ್ ರೆಕಾರ್ಡ್ಸ್ ಬಂದಿದೆ. ಆ ಕಂಪ್ಯೂಟರೈಸ್ಡ್ ರೆಕಾರ್ಡ್ಸ್ ಮಾನ್ಯವ ಅನ್ನೋದ್ರ ಬಗ್ಗೆ ಈ ಕಾಯ್ದೆ ಸ್ಪಷ್ಟೀಕರಣ ನೀಡುತ್ತೆ. ಇದು ಹೇಳುತ್ತೆ, ಯಾವುದು ಶೇರ್ ಅಪ್ಲಿಕೇಶನ್ ಇಂದ ಹಿಡಿದು ಸಾಲ ವಸೂಲಾತಿ ಕ್ರಮದಲ್ಲಿ ಕೂಡ, ಈಗ ಸಾಲ ವಸೂಲಾತಿ ಮೊಕದ್ದಮೆ ಹೂಡಿದಿರಿ ನೀವು ಕೋರ್ಟ್ ನಲ್ಲಿ, ಅದಕ್ಕೆ ಡಿಜಿಟೈಸ್ಡ್ ಲೆಡ್ಜರ್ ಅನ್ನು ತಗೊಂಡು ಕೊಡ್ತೀರಿ ಅಂದ್ರೆ ಮಾನ್ಯ ಆಗತ್ತಾ? ಎಸ್ ಅಂತ ಹೇಳುತ್ತೆ ಈ ಕಾಯ್ದೆ. ಹಾಗೆ ನಮ್ಮ ಸಹಕಾರ ಸಂಘಗಳಲ್ಲಿ ಇಟ್ಟಿರುವಂತಹ ಎಲ್ಲ ದಾಖಲಾತಿಗಳನ್ನ, ಅದಕ್ಕೆ ಒಂದಿಷ್ಟು ನಿಬಂಧನೆಗಳಿದೆ, ನಿರ್ಬಂಧಗಳಿದಾವೆ, ಕಂಡೀಷನ್ಸ್ ಇದಾವೆ, ಅದನ್ನು ಮುಂದೆ ನೋಡೋಣ. ಆ ಕಂಡೀಷನ್ಸ್ ಫುಲ್ಫಿಲ್ ಆಗಿದ್ರೆ ಅಂತಹ ರೆಕಾರ್ಡ್ಗಳು ಮಾನ್ಯ ಆಗತ್ತೆ ಅಂತ ಹೇಳುತ್ತೆ. ಹಾಗೆ ಇನ್ನೊಂದು, ಸಂವಹನ ಅಂದ್ರೆ ಕಮ್ಯುನಿಕೇಶನ್. ನೀವು ಸಹಕಾರ ಸಂಘಗಳು ಅನೇಕ ರೀತಿಯ ಕಮ್ಯುನಿಕೇಶನ್ ಮಾಡ್ಬೇಕಾಗತ್ತೆ. ಸದಸ್ಯರಿಗೆ ಫಾರ್ ಎಕ್ಸಾಂಪಲ್ ನೋಟಿಸ್ಗಳನ್ನು ಕಳಿಸ್ಬೇಕಾಗತ್ತೆ. ಸಭಾ ಸೂಚನೆಗಳನ್ನ, ಜನರಲ್ ಬಾಡಿ ನೋಟಿಸ್ ಇರ್ಬೋದು, ಅಥವಾ BOD ನೋಟಿಸ್ ಇರ್ಬೋದು, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ನೋಟಿಸ್ ಇರ್ಬೋದು. ಇವುಗಳನ್ನ ಕಳಿಸ್ಲಿಕ್ಕೆ ಯಾವ ಪದ್ಧತಿಗಳು ಉಪಯೋಗಿಸಬೇಕು? ಹಿಂದೆ ಮೊದಲು ಹೇಗಿತ್ತು, ಅಂಚೆ ಮೂಲಕ ಕಳಿಸಿದ್ರೆ ಮಾತ್ರ ಮಾನ್ಯ ಆಗ್ತಿತ್ತು. ಆಮೇಲೆ ಈಗ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ, ಅಂದ್ರೆ ಇಮೇಲ್ ಮೂಲಕ ಕೂಡ ಕಳಿಸಬಹುದು. ಇಮೇಲ್ ಮೂಲಕ ಕಳಿಸಿದ್ರು ಕೂಡ ಮಾನ್ಯ ಆಗತ್ತೆ. ಅಂದ್ರೆ ಮೊದಲು ರೆಕಾರ್ಡ್ಸ್ ಮೇಂಟೈನ್ ಆಗೋದು ಹೇಗೆ, ಎರಡನೇದು ಕಮ್ಯುನಿಕೇಶನ್ ಸಿಸ್ಟಮ್ ಅನ್ನ ಹೇಗೆ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೋಆಪರೇಟಿವ್ ಸೊಸೈಟಿಗೆ ಇದು ಹೇಳುತ್ತೆ. ಮೂರನೇದು, ಡಿಜಿಟಲ್ ರೆಕಾರ್ಡ್ಸ್ ಯಾವಾಗ ಮಾನ್ಯ ಆಗತ್ತೆ, ಯಾವಾಗ ಮಾನ್ಯ ಆಗೋದಿಲ್ಲ ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತೆ. ಅಂದ್ರೆ ಡಿಜಿಟಲ್ ರೆಕಾರ್ಡ್ಸ್, ಆಲ್ ಡಿಜಿಟಲ್ ರೆಕಾರ್ಡ್ ಶುಡ್ ಬಿ ಪ್ರಾಪರ್ಲಿ ಮೇಂಟೈನ್ಡ್ ವಿತ್ ಡಾಟಾ ಬ್ಯಾಕಪ್ ಅಂಡ್, ಅದನ್ನ ನಾನು ಹೇಳ್ತೀನಿ ಮುಂದೆ, ಪ್ರಾಪರ್ಲಿ ಸೈನ್ಡ್ ಬೈ ಆಥರೈಸ್ಡ್ ಪರ್ಸನ್ಸ್ ಅಂತ ಹೇಳಿ. ಯಾರು ಕ್ರಿಯೇಟ್ ಮಾಡಿದ್ದಾರೆ, ಯಾವಾಗ ಕ್ರಿಯೇಟ್ ಮಾಡಿದ್ದಾರೆ ಅದು ಮುಂದೆ ಹೇಳ್ತೀನಿ ನಾನು. ಅಂತಹ ರೆಕಾರ್ಡ್ಗಳಿಗೆ ಮಾನ್ಯತೆ ನೀಡುತ್ತೆ. ಹಾಗಾಗಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಏನೋ ಒಂದಿಷ್ಟು ನಿರ್ಬಂಧಗಳು ಇದಾವೆ, ಅದನ್ನು ನಾನು ಹೇಳ್ತೀನಿ ಮುಂದೆ. ಡಾಟಾ ಬ್ಯಾಕಪ್ ಹೇಗಿರಬೇಕು, ನಿಮ್ಮ ಕಂಪ್ಯೂಟರೈಸೇಷನ್ ಪ್ರಕ್ರಿಯೆ ಹೇಗಿರಬೇಕು, ಅವುಗಳನ್ನ ಡಾಟಾ ಹೇಗೆ ಮೇಂಟೈನ್ ಮಾಡಿದ್ರೆ ಮಾತ್ರ ಈ
IT ಕಾಯ್ದೆ ಅಡಿ ಅದು ಮಾನ್ಯ ಆಗತ್ತೆ. IT ಕಾಯ್ದೆ ಅಂದ್ರೆ ಇಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್, ಮಾಹಿತಿ ತಂತ್ರಜ್ಞಾನ ಕಾಯ್ದೆ, ಅದ್ರ ಬಗ್ಗೆ ಕೂಡ ಸ್ಪಷ್ಟೀಕರಣ ಇದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಕೋಆಪರೇಟಿವ್ ಸೊಸೈಟಿಗಳಿಗೆ ತುಂಬಾ ಅನ್ವಯಿಸುತ್ತೆ ಇದು. ಮೊದಲನೇದಾಗಿ 3 ಸೆಕ್ಷನ್ಸ್ ನಾನು ಪ್ರಮುಖವಾಗಿ ಡಿಸ್ಕಷನ್ ಮಾಡುವಂತದ್ದು IT ಕಾಯ್ದೆಯ 3 ಸೆಕ್ಷನ್ಸ್. ಒಂದು ಸೆಕ್ಷನ್ 4 ನಲ್ಲಿ ಎಲೆಕ್ಟ್ರಾನಿಕ್ ದಾಖಲೆಗಳ ಕಾನೂನು ಮಾನ್ಯತೆ ನೀಡುತ್ತೆ. ಎಲೆಕ್ಟ್ರಾನಿಕ್ ದಾಖಲೆಗಳು ಕಾನೂನಾತ್ಮಕ ಮಾನ್ಯತೆ ಪಡೆಯುತ್ತೆ ಅಂತ ಹೇಳುತ್ತೆ. ಅದನ್ನ ನಾವು ಡಿಸ್ಕಸ್ ಮಾಡೋಣ. ಹಾಗೆ ಸೆಕ್ಷನ್ 5 ಯಾರು ಸಹಿ ಮಾಡಬೇಕು, ಹೇಗೆ ಸಹಿ ಮಾಡಬೇಕು, ಅಧಿಕೃತರು ಅಂದ್ರೆ ಯಾರು, ಅವರಿಗೆ ಯಾವ ರೀತಿ ಸಹಿ ಮಾಡಿದ್ರೆ ಇದಕ್ಕೆ ಕಾನೂನುಬದ್ಧ ಮಾನ್ಯತೆ ಸಿಗತ್ತೆ ಅನ್ನೋದನ್ನ ಹೇಳುತ್ತೆ. 3ನೇದು ಮಾಹಿತಿಯನ್ನ ಯಾವ ರೀತಿ ಕಾಪಾಡಬೇಕು ಅನ್ನೋದು ಸೆಕ್ಷನ್ 7 ಹೇಳುತ್ತೆ. ಸೊ ಸೆಕ್ಷನ್ 4, ಸೆಕ್ಷನ್ 5 ಮತ್ತು ಸೆಕ್ಷನ್ 7 ನಮ್ಮ ಸಹಕಾರಿಗಳಿಗೆ ಅಲ್ಲ, ಬೇರೆ ಎಲ್ಲ ಸೆಕ್ಷನ್ಸ್ಗಳು ನಮ್ಗೆ ಅನ್ವಯಿಸುತ್ತೆ. ಆದ್ರೆ ನೇರವಾಗಿ ನಮಗೆ ಅನ್ವಯಿಸುವಂತದ್ದು, ಪ್ರಾರಂಭಿಕವಾಗಿ ಅನ್ವಯಿಸುವಂತದ್ದು, ಪ್ರಾಥಮಿಕವಾಗಿ ನಾವು ನೋಡ್ಕೊಳ್ಳೇಬೇಕಾಗಿರುವಂತದ್ದು ಈ 3 ಸೆಕ್ಷನ್ಸ್. ಹಾಗಾಗಿ ಈ ಡಿಜಿಟಲ್ ರೆಕಾರ್ಡ್ಸ್ ಅನ್ನ, ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಅನ್ನ ಮಾನ್ಯತೆ ಪಡೀಲಿಕ್ಕೆ ಸೆಕ್ಷನ್ 4 ತುಂಬಾ ಒಳ್ಳೆಯದು. ಇದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 2008ರಲ್ಲಿ ಅಮೂಲಾಗ್ರವಾಗಿ ಚೇಂಜ್ ಆಗಿದೆ. ತುಂಬಾ ಕೇಸುಗಳು ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳಲ್ಲಿ ಕೂಡ ಈಗ ಡಿಜಿಟಲ್ ರೆಕಾರ್ಡ್ಸ್ಗೆ ಮಾನ್ಯತೆ ಸಿಕ್ಕಿದೆ. ನೀವು ಫೈಲ್ ಮಾಡೋದ್ರಿಂದ ಹಿಡಿದು ಆರ್ಗ್ಯುಮೆಂಟ್, VCM ಮೂಲಕ ಆರ್ಗ್ಯುಮೆಂಟ್ ಮಾಡ್ಬೋದು, ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ ಮೂಲಕ ಆರ್ಗ್ಯುಮೆಂಟ್ ಮಾಡ್ಬೋದು. ಅದಕ್ಕೆಲ್ಲ ಮಾನ್ಯತೆ ಇದೆಯಾ? ಈ ಕಾಯ್ದೆ ಮಾನ್ಯತೆ ಕೊಟ್ಟಿದೆ. ಹಾಗಾಗಿ ಯಾವುದೇ ದಾಖಲೆ ಲಿಖಿತ ಅಥವಾ ಮುದ್ರಿತ ರೂಪದಲ್ಲಿ ಇರಬೇಕು ಅಂತ ಹೇಳಿದ್ರೆ, ಅಂದ್ರೆ ಅದು ಬರವಣಿಗೆಯಲ್ಲಿ ಇರಬೇಕು ಅಥವಾ ಪ್ರಿಂಟೆಡ್ ಫಾರ್ಮ್ಯಾಟ್ ಅಲ್ಲಿ ಇರಬೇಕು ಅಂತ ಏನಾದ್ರು ಹೇಳಿದರೆ, ಯಾವುದೇ ಕಾಯ್ದೆಯಲ್ಲಿ ಅದಿದ್ರೆ, ಈಗ ಅದನ್ನ ವಿದ್ಯುನ್ಮಾನ ರೂಪದಲ್ಲಿ, ಅಂದ್ರೆ ಈ ಎಲೆಕ್ಟ್ರಾನಿಕ್ ರೂಪದಲ್ಲಿ ನೀವು ದಾಖಲೆ ಮಾಡಿದರೆ, ಮತ್ತೆ ಆ ದಾಖಲೆಗಳು ಮುಂದೆ ಯಾವತ್ತೂ ಆಲ್ಟ್ರೇಷನ್ಗೆ ಅನುಕೂಲ ಇಲ್ಲ, ಆಲ್ಟ್ರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಉಪಲಬ್ಧ ಇದ್ರೆ, ಅಂದ್ರೆ ಅದು ಇದ್ರೆ ಅಂತಹ ಅಗತ್ಯ ಏನಿದೆ ಕಾಯ್ದೆಯಲ್ಲಿ, ಮೂಲ ಕಾಯ್ದೆಯಲ್ಲಿ ಹೇಳಿದ ಅಗತ್ಯವನ್ನು ಪೂರೈಸಿದಂತಾಗತ್ತೆ. ಅದು ಈಗ ಹೇಳುತ್ತೆ. ಏನ್ ಹೇಳುತ್ತೆ ಇದರ ಸೆಂಟೆನ್ಸ್ ಹೇಗಿದೆ ಅಂದ್ರೆ, ವೇರ್ ಎನಿ ಲಾ, ಸೆಂಟೆನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ವೇರ್ ಎನಿ ಲಾ provides that information or any other matter shall be in writing or in typewritten or printed form. ಪ್ರಿಂಟೆಡ್ ಫಾರ್ಮ್ ಅಲ್ಲಿ ಇರಬೇಕು ಅಥವಾ ಟೈಪ್ ರಿಟರ್ನ್ ಆಗಿರ್ಬೇಕು ಅಥವಾ ರೈಟಿಂಗ್ ಅಲ್ಲಿ ಇರಬೇಕು ಅಂತ ಹೇಳುತ್ತೆ. ಯಾವುದೇ ಆಕ್ಟ್ ಅಲ್ಲಿ ಹೇಳುತ್ತೆ ಅಂದ್ರೆ, ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಕಂಟೈನ್ಡ್ ಇನ್ ಸಚ್ ಲಾ, ಆ ಕಾಯ್ದೆಯಲ್ಲಿ ಏನೇ ಹೇಳಿದರೂ ಅವುಗಳಿಗೆ ಪೂರಕವಾಗಿ ಅಥವಾ ಅವುಗಳಿಗೆ ವಿರುದ್ಧವಾಗಿ ಅಲ್ಲ, ಅವುಗಳಿಗೆ ಪೂರಕವಾಗಿ such requirement shall be deemed to have been satisfied if such information matter is rendered or made available in electronic format, accessible so as to be usable for a subsequent reference. 2 ಪಾಯಿಂಟ್ ಹೇಳ್ತಾರೆ. ಅದು ಎಲೆಕ್ಟ್ರಾನಿಕ್ ಫಾರ್ಮ್ಯಾಟ್ ನಲ್ಲಿ ಇದ್ದರೆ ಮತ್ತು ಭವಿಷ್ಯದಲ್ಲಿ ಅದು ಉಪಲಬ್ಧ ಇದೆ, ತನಗೆ ಮೂಲ ಸ್ವರೂಪದಲ್ಲೇ ಯಾವತ್ತೂ ಉಪಲಬ್ಧ ಇರುತ್ತೆ, ಅದು ಆಲ್ಟ್ರೇಷನ್ ಆಗ್ಲಿಕ್ಕೆ ಅವಕಾಶ ಇಲ್ಲ. ಯಾರು ಸಹಿ ಮಾಡ್ತಾರೋ ಅದ್ರ ಬಗ್ಗೆನೂ ಬರ್ತೀನಿ. ಡಿಜಿಟಲಿ ಸೈನ್ಡ್ ಆಗಿರ್ಬೇಕು. ಅದು ಸೈನ್ ಮಾಡಿದವರು ಡಿಜಿಟಲಿ ಸೈನ್ ಮಾಡಿದರೆ, ಒಂದ್ಸಾರಿ ಸೈನ್ ಮಾಡಿದರೆ ಅದು ಆಲ್ಟ್ರೇಷನ್ಗೆ ಅವಕಾಶ ಇಲ್ಲ. ಆ ಮೂಲ ಸ್ವರೂಪದಲ್ಲಿ ಯಾವತ್ತೂ ಅದು ಲಭ್ಯ ಇದೆ ಅಂದರೆ ಆಗ ಆ ಕಾನೂನಿನ ಕೆಳಗೆ ಏನೇ ಹೇಳಿದ್ರು ಡಿಜಿಟಲ್ ರೆಕಾರ್ಡ್ಸ್ ಇಸ್ ವ್ಯಾಲಿಡ್. ಈಗ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ ಸ್ನೇಹಿತರೆ, ನಿಮ್ಗೆಲ್ಲರಿಗೂ, ಹಾಗಾದ್ರೆ ನಾವು ರೆಸಲ್ಯೂಷನ್ ಬುಕ್ ಅನ್ನ, ಜನರಲ್ ಬಾಡಿ ರೆಸಲ್ಯೂಷನ್ಸ್ ಅನ್ನೆಲ್ಲ ನಾವು ಈ ಇದ್ರಲ್ಲಿ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಆದರೆ ಮಾಡುವ ರೀತಿ ಮಾತ್ರ ನೀವು ಸುಮ್ಮನೆ ವರ್ಡ್ ಅಲ್ಲ ಇದ್ರಲ್ಲ ಇದ್ ಮಾಡ್ಕೊಂಡು ಅಥವಾ ಒಂದು ಬುಕ್ ಅಲ್ಲಿ ಬರೆದು ಅದನ್ನ ಫೋಟೋ ತೆಗೆದಂಟು ಅದಕ್ಕೆ there is a specific way, ನಾನು ಮುಂದೆ ಡಿಸ್ಕಸ್ ಮಾಡ್ತೀನಿ. ಆ ರೀತಿನೇ ಇದ್ದರೆ that should be in PDF format and that PDF should have been authenticated by a valid digital signature certificate, DSC ಅಂತೀವಿ. ಆ ವ್ಯಾಲಿಡ್ ಡಿಜಿಟಲ್ ಸರ್ಟಿಫಿಕೇಟ್ ಯಾರದಾಗಿರ್ಬೇಕು? ದಿ ಪರ್ಸನ್ ಹೂ ಇಸ್ ಆಥರೈಸ್ಡ್ ಟು ಸೈನ್ ದಿ ಡಿಜಿಟಲ್ ರೆಕಾರ್ಡ್ಸ್ ಇನ್ ಎ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್. ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ನಡೆದು ಅದರಲ್ಲಿ ಹೇಳಿರ್ಬೇಕು ಅವರು, ಇಂಥವರಿಗೆ, ಅಧ್ಯಕ್ಷರಿಗೆ ಅಥವಾ ಸಿಇಒಗೆ ಇದನ್ನ ಡಿಜಿಟಲಿ ರೆಕಾರ್ಡ್ ಅನ್ನ ಮಾಡ್ಲಿಕ್ಕೆ ನಾವು ಆಥರೈಸ್ ಮಾಡ್ತೀವಿ ಅಂತ ಹೇಳಿರ್ಬೇಕು. ಅವರು DSC ಅಂದ್ರೆ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ ಅನ್ನು ತಗೊಂಡಿರ್ಬೇಕು. ಆ ಡಿಜಿಟಲ್ ಸರ್ಟಿಫಿಕೇಟ್ ಅನ್ನ, ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ ಅನ್ನು ಉಪಯೋಗಿಸಿ ಆ PDF ಅನ್ನ ಸೈನ್ ಮಾಡಿರ್ಬೇಕು ಮತ್ತು ಅದನ್ನ ಸ್ಟೋರ್ ಮಾಡಿರ್ಬೇಕು. ಅದು ಮುಂದೆ ಯಾವತ್ತೂ ಲಭ್ಯ ಇರಬೇಕು ರೆಕಾರ್ಡ್ ಆಗಿ. ಇಷ್ಟು ಕಂಡೀಷನ್ಸ್ ಫುಲ್ಫಿಲ್ ಆಯ್ತು ಅಂದ್ರೆ ನಿಮಗೆ ಅದು ಡಿಜಿಟೈಸೇಷನ್ ಪ್ರಾಸೆಸ್ ನಲ್ಲಿ ಆ ರೆಕಾರ್ಡ್ ಅನ್ನ ಇಟ್ಕೊಳ್ಳಿಕ್ಕೆ ಅಧಿಕಾರ ಇದೆ. ಏನಾಗುತ್ತೆ, ಡಿಜಿಟಲ್ ಸಿಗ್ನೇಚರ್ ನ ವ್ಯಾಲಿಡಿಟಿ ಏನಿದೆ ಅಂತ ಕೇಳ್ಬೋದು. ಡಿಜಿಟಲ್ ಸಿಗ್ನೇಚರ್ ಅಂದ್ರೆ ನಾವು ಸಿಗ್ನೇಚರ್ ಮಾಡಿ ಅದನ್ನ ಫೋಟೋ ತೆಗೆದು PDF ಮಾಡೋದು ಅಲ್ಲ. there is a separate process.
ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ ಅಂತ ಸಿಗತ್ತೆ ನಮಗೆ. ಅದು ಕ್ಲಾಸ್ 2 ಅಥವಾ ಕ್ಲಾಸ್ 3 ಸರ್ಟಿಫಿಕೇಶನ್ ಆಗಿರ್ಬೇಕು. ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಸರ್ಟಿಫಿಕೇಶನ್ ಇರಬೇಕು. ಕ್ಲಾಸ್ 3 ಸರ್ಟಿಫಿಕೇಶನ್ ಇದಕ್ಕೆ ಯಾವ ರೀತಿ ಸರ್ಟಿಫಿಕೇಶನ್ ಬೇಕು ಅನ್ನೋದು ನೋಡ್ಕೊಂಡು ಅದೇ ರೀತಿಯ ಸರ್ಟಿಫಿಕೇಶನ್ ತಗೊಂಡಿದ್ರೆ ಅದಕ್ಕೆ ನಾವು ಹೇಳ್ತೀವಿ ಡಿಜಿಟಲ್ ಸಿಗ್ನೇಚರ್ ಅಥವಾ ವಿದ್ಯುನ್ಮಾನ ಸಹಿ ಅಂತೀವಿ ನಾವು. ಆ ವಿದ್ಯುನ್ಮಾನ ಸಹಿ ಮೂಲಕ ಆ PDF ಫಾರ್ಮ್ಯಾಟ್ ಅನ್ನ ಅಥವಾ ಆರ್ ರೆಕಾರ್ಡ್ ಅನ್ನ ನೀವು ಅಧಿಕೃತಗೊಳಿಸಿದರೆ, ಅದನ್ನ ಸರ್ಟಿಫಿಕೇಟ್ ಅಟ್ಯಾಚ್ ಮಾಡಿದರೆ, ದೆನ್ that will be valid. ಹಾಗಾಗಿ ಅದಕ್ಕೆ ಎಲೆಕ್ಟ್ರಾನಿಕ್ ಸಿಗ್ನೇಚರ್, ಡಿಜಿಟಲ್ ಸಿಗ್ನೇಚರ್. ಸೊ ಎಲೆಕ್ಟ್ರಾನಿಕ್ ಫಾರ್ಮ್ಯಾಟ್ ನಲ್ಲಿ ಇಡಬೇಕು ಮತ್ತು ಡಿಜಿಟಲ್ ಸಿಗ್ನೇಚರ್ ಅಟ್ಯಾಚ್ ಆಗಿರಬೇಕು. ಎರಡು. ಮೂರನೇದು ಮತ್ತು ಅತಿ ಮುಖ್ಯವಾಗಿ ಸೆಕ್ಷನ್ 4, ಸೆಕ್ಷನ್ 5, ಸೆಕ್ಷನ್ 7. ಸೆಕ್ಷನ್ 7 ಏನ್ ಹೇಳುತ್ತೆ? ರಿಟೆನ್ಷನ್ ಆಫ್ ಇನ್ಫಾರ್ಮೇಶನ್. ಈಗ ಸೊಸೈಟಿಗಳಿಗೆ ನಿಮ್ಗೆ ಗೊತ್ತಿದೆ, ದಾಖಲೆಗಳ ನಿರ್ವಹಣೆ ಎಷ್ಟು ದಿನ ಇರಬೇಕು ಅನ್ನೋದ್ರ ಬಗ್ಗೆ ಹಿಂದೊಮ್ಮೆ ನಾನು ಒಂದು ಅವಧಿಯಲ್ಲಿ ಮಾಡಿದ್ದೆ. ದಾಖಲಾತಿ ನಿರ್ವಹಣೆ ಎಷ್ಟು ಕಾಲ ಅದನ್ನ ನಿರ್ವಹಿಸಬೇಕು ಅಂತ. ಕೆಲವು ದಾಖಲೆಗಳು ಶಾಶ್ವತ ದಾಖಲೆಗಳಾಗಿರುತ್ತೆ, ಶಾಶ್ವತವಾಗಿರ್ಬೇಕು. ಕೆಲವು ದಾಖಲೆಗಳನ್ನ 8 ವರ್ಷ ಇಡಬೇಕಾಗತ್ತೆ. ತೆರಿಗೆ ಸಂಬಂಧಿತ ದಾಖಲೆಗಳನ್ನ 6 ವರ್ಷ ಇಡಬೇಕಾಗತ್ತೆ, 6 ರಿಂದ 8 ವರ್ಷ. GST ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು. ಮತ್ತೆ ಲೆಕ್ಕ ಪರಿಶೋಧನಾ ದಾಖಲೆಗಳು ಅಂತ ಹೇಳಿ ನಾವು ಹೇಳ್ತೀವಿ. ಲೆಕ್ಕ ಪರಿಶೋಧನೆಗೆ ಸಂಬಂಧಪಟ್ಟಂತ ಓಚಸ್ಸು ಇದೆಲ್ಲ ಇರ್ಬೋದು. ಅದಕ್ಕೆ 8 ರಿಂದ 10 ವರ್ಷಗಳವರೆಗೆ ನಾವು ದಾಖಲೆಗಳನ್ನ ಇಡಬೇಕಾಗತ್ತೆ. ಸಾಲ ವಸೂಲಾತಿ, ಸಾಲಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಗಳಿಗೆ ಆ ಸಾಲ ಪೂರೈಸಿದ ನಂತರ ಅಥವಾ ಸಾಲ ಚುಕ್ತ ಆದ ನಂತರದ 3 ವರ್ಷಗಳವರೆಗೆ ಆ ರೆಕಾರ್ಡ್ ಅನ್ನು ಇಡಬೇಕು. ಇನ್ನು ವ್ಯಾಜ್ಯ ಮತ್ತು ದಾವಾ ಮತ್ತು ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಆ ವ್ಯಾಜ್ಯ ಇತ್ಯರ್ಥವಾದ ನಂತರದ 3 ವರ್ಷಗಳವರೆಗೆ ಕಾಪಾಡಬೇಕು. ಹೀಗೆ ಅನೇಕ, ಇದನ್ನ ನಾನು ಹಿಂದೊಮ್ಮೆ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ದಾಖಲಾತಿಗಳ ನಿರ್ವಹಣೆ ಎಷ್ಟಿರಬೇಕು, ಕಾಲಮಿತಿ, ಸಮಯ ಮಿತಿ ಕಾಯ್ದೆ ಪ್ರಕಾರ ಹೇಗಿರ್ಬೇಕು ಅನ್ನೋದನ್ನ ಹೇಳಿದ್ದೀನಿ. ಅದನ್ನು ನೀವು ರೆಫರ್ ಮಾಡಬಹುದು. ಈ ರೆಕಾರ್ಡ್ ಅನ್ನ ಎಷ್ಟು ಸಮಯದವರೆಗೆ ಕಾಪಾಡಬೇಕು, ಏನು ಸಮಯಮಿತಿ ಕಾಯ್ದೆ ಆ ದಾಖಲಾತಿಗಳ ನಿರ್ವಹಣೆಗೆ ಏನು ಹೇಳುತ್ತೆ, ಆ ಕಾಯ್ದೆ ಪ್ರಕಾರ ಎಷ್ಟೆಷ್ಟು ವರ್ಷ ಈ ದಾಖಲಾತಿಗಳನ್ನ ಇಡಬೇಕು ಅಂತೀವೋ ಅದಕ್ಕಿಂತ ಹೆಚ್ಚಿನ ಅವಧಿಯವರೆಗೆ ಇದನ್ನು ಇಡಲೇಬೇಕಾಗತ್ತೆ. ಅಫ್ಕೋರ್ಸ್ ಈ ಡಿಜಿಟಲ್ ರೆಕಾರ್ಡ್ಸ್ ಇಡ್ಲಿಕ್ಕೆ ನಿಮಗೆ ತುಂಬಾ ಕಷ್ಟ ಏನ್ ಪಡಬೇಕಾಗಿಲ್ಲ. ಅದಕ್ಕೆ ಏನು ಅದಕ್ಕೆ ಬೇಕಾದಂತಹ ಪದ್ಧತಿಯನ್ನು ಅನುಸರಿಸಬೇಕು. ಎಲ್ಲಿ ಸೇವ್ ಮಾಡ್ತೀವಿ ಅನ್ನೋದನ್ನ ನೋಡ್ಕೊಳ್ಬೇಕು. ಅಷ್ಟು ಮಾಡಿದ್ರೆ ಸಾಕಾಗತ್ತೆ, ಅದೇನು ತೊಂದರೆ ಇಲ್ಲ. ಆದರೆ ಅಷ್ಟು ವರ್ಷ ಕಾಪಾಡಬೇಕಾಗತ್ತೆ. ಕಾಪಾಡಿದ ನಂತರ ಅವ್ರು ಹೇಳೋದು ರಿಟೆನ್ಷನ್ ಆಫ್ ಇನ್ಫಾರ್ಮೇಶನ್ ಸೆಕ್ಷನ್ 7 ಏನ್ ಹೇಳುತ್ತೆ ಅಂದ್ರೆ, ಮೂಲ ಸ್ವರೂಪನ ಉಳಿಸ್ಕೊಳ್ಬೇಕು. ಅದಕ್ಕೆ ಯಾರು ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಇರಬಾರ್ದು. ಮತ್ತು ಯಾರಾದ್ರೂ ತಿದ್ದುಪಡಿ ಮಾಡಿದ್ರೆ, ಯಾರು ಯಾವಾಗ ತಿದ್ದುಪಡಿ ಮಾಡಿದ್ರು, ಯಾವ ಡಿಜಿಟಲ್ ಸಿಗ್ನೇಚರ್ ಉಪಯೋಗಿಸಿ ತಿದ್ದುಪಡಿ ಮಾಡಿದ್ರು ಅನ್ನೋ ಟ್ರ್ಯಾಕ್ ರೆಕಾರ್ಡ್ ಇರುವಂತಹ ಇರಬೇಕು. ಅಂತಹ ರೆಕಾರ್ಡ್ಗಳನ್ನ ಮಾತ್ರ ಎಲೆಕ್ಟ್ರಾನಿಕ್ ಪದ್ಧತಿಯಲ್ಲಿ ನಾವು ಮಾನ್ಯ ಮಾಡ್ತೇವೆ. ಸೊ ಡಿಜಿಟಲ್ ರೆಕಾರ್ಡ್ ಅನ್ನ ನಾವು ಇಟ್ಕೊಳ್ಳಿದ್ರೆ ಅದು ರಿಟೆನ್ಷನ್ ಆಫ್ ಇನ್ಫಾರ್ಮೇಶನ್ ಅಂದ್ರೆ ಆ ಇನ್ಫಾರ್ಮೇಶನ್ ಯಾವುದೇ ವ್ಯತ್ಯಾಸಗಳು, ಯಾವುದೇ ಬದಲಾವಣೆಗಳು, ಮಾಡಿಫಿಕೇಶನ್ ಆಗದೇನೆ, ತಿದ್ದುಪಡಿಗಳಾಗದೇನೆ, ಯಾರು ಮಧ್ಯೆ ಅದನ್ನ ಡಿಲೀಟ್ ಮಾಡ್ಲಿಕ್ಕೆ ಅಥವಾ ಎಡಿಷನಲ್ ಸೇರಿಸಲಿಕ್ಕೆ, ಅದನ್ನ ಚಿತ್ತುಕಾಟು ಮಾಡ್ಲಿಕ್ಕೆ ಅಥವಾ ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಇಲ್ಲದಂಗೆ ನಿರ್ವಹಿಸಿದ್ದೀವಿ ಅಂದ್ರೆ ಅಂತಹ ರೆಕಾರ್ಡ್ ಅನ್ನ ಡಿಜಿಟಲಿ ನಾವು ಮಾನ್ಯ ಮಾಡ್ತೇವೆ. ವಿದ್ಯುನ್ಮಾನ ದಾಖಲೆಗಳ ನಿರ್ವಹಣೆಯಲ್ಲಿ ಅದು ಒಂದು ಇಂಪಾರ್ಟೆಂಟ್ ಆಗುತ್ತೆ. ಸೊ ದಾಖಲೆಗಳ ನಿರ್ವಹಣೆ ಬಗ್ಗೆ ಮತ್ತು ಯಾರು ಸಹಿ ಮಾಡಬೇಕು ಅಂತ ಮತ್ತು ಹೇಗೆ ನಿರ್ವಹಣೆ ಮಾಡಬೇಕು ಅಂತ, ಇದು ಮೂರನ್ನು ಆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ನಮ್ಗೆ ಹೇಳುತ್ತೆ. ಈ ಮೂರನ್ನ ನಾವು ಅನುಸರಿಸಬೇಕು. ಈಗ ಆ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಅನ್ನ ಮೇಂಟೈನ್ ಮಾಡುವಾಗ ಮಾತ್ರ ಯಾವತ್ತು ಅದರದ ಆಡಿಟ್ ಟ್ರಯಲ್ ಅಂತೀವಿ ನಾವು. ಅಂದ್ರೆ ಅದರ ಮೂಲ ಸ್ವರೂಪ ಯಾರು ಮೊದಲು ಒರಿಜಿನಲ್ ಯಾರು ಮಾಡಿದ್ರು, ಅದಕ್ಕೆ ಏನೇನು ಬದಲಾವಣೆಗಳಾಗಿದೆ, ಆ ಬದಲಾವಣೆಗಳನ್ನು ಯಾರ್ಯಾರು ಅಥೆಂಟಿಕ್ ಮಾಡಿದ್ದಾರೆ, ಮೂಲ ಸ್ವರೂಪದಲ್ಲಿ ಯಾರು ಅಥೆಂಟಿಕ್ ಮಾಡಿದ್ದಾರೆ, ಅಥಾರಿಟಿ ಯಾರು ಅನ್ನೋದನ್ನ ಸ್ಪಷ್ಟವಾಗಿ ಪಡಿಸ್ಬೇಕು. ಆವಾಗ ಅದು ವಿದ್ಯುನ್ಮಾನ ರೆಕಾರ್ಡ್ ಆಗಿ ರಿಟೆನ್ಷನ್ ಅಥವಾ ಅದನ್ನ ಉಳಿಸ್ಕೊಳ್ಳಿಕ್ಕೆ ನಮಗೆ ಅನುಕೂಲ ಆಗತ್ತೆ ಅಥವಾ ಅನುಮತಿ ಸಿಗತ್ತೆ. ಹಾಗಾದ್ರೆ ಈ ಪ್ರಕ್ರಿಯೆಯಲ್ಲಿ ಕಾನೂನು ಅಂಶಗಳು ಏನಿದೆ ಅಥವಾ ಕಾಂಪ್ಲೈನ್ಸ್ ಇಶ್ಯೂಸ್ ಏನಿದೆ, ಸಹಕಾರಿಗಳಿಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇವತ್ತು ನಾನು ಮಾಡ್ತಾ ಇರುವಂತದ್ದು ಕೇವಲ ಸಹಕಾರಿಗಳಿಗೆ ಅನ್ವಯಿಸುವಂತೆ IT ಆಕ್ಟ್, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್. ಈ ಏನು ಸೂಕ್ಷ್ಮ ಡಾಟಾಗಳಿರ್ತವೆ, ಎಲ್ಲ ಸಹಕಾರಿಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ ಡೇಟಾಗಳು ಅಥವಾ ಮಾಹಿತಿಗಳಿರ್ತವೆ. ಆಧಾರ್ ಸಂಖ್ಯೆ ಇರ್ಬೋದು, ಯಾವುದೋ ಒಬ್ಬ ಸದಸ್ಯನ ಮಾಹಿತಿಗಳಿರ್ಬೋದು, ಪರ್ಸನಲ್ ಮಾಹಿತಿ, ವೈಯಕ್ತಿಕ ಮಾಹಿತಿಗಳಿರ್ಬೋದು, ಅಥವಾ ಅವರ ಆಧಾರ್ ಸಂಖ್ಯೆ ಇರ್ಬೋದು, ಅಥವಾ ಪಾಸ್ವರ್ಡ್ಗಳಿರ್ಬೋದು. ಅಂಥದ್ನ ಸೂಕ್ಷ್ಮ ವೈಯಕ್ತಿಕ ಡಾಟಾ ಅಥವಾ ಮಾಹಿತಿ SDPI ಅಂತ ಹೇಳ್ತೀವಿ ನಾವು, ಸೆನ್ಸಿಟಿವ್ ಪರ್ಸನಲ್ ಡಾಟಾ ಆರ್ ಇನ್ಫಾರ್ಮೇಶನ್, SPDI ಅಂತ, ಅದನ್ನ ನಿರ್ವಹಿಸಬೇಕು. ಆ ಪ್ರೈವೇಸಿ ಕ್ಲಾಸ್ ಅನ್ನ ನಾವು ಅನುಸರಿಸಿರಬೇಕು. ಅದು ಮೊದಲನೇದು. ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ರೀಸನಬಲ್ ಸೆಕ್ಯೂರಿಟಿ ಪ್ರಾಕ್ಟೀಸಸ್ ಇರಬೇಕು. ತಮ್ಮ ವೆಬ್ಸೈಟ್ ನಲ್ಲಿ ಗೌಪ್ಯತೆಯ ನೀತಿಯನ್ನು ಅನೌನ್ಸ್ ಮಾಡಿರಬೇಕು.
ಯಾವ ಕೋಪರೇಟಿವ್ ಸೊಸೈಟಿ ಡಿಜಿಟೈಸೇಷನ್ಗೆ ಹೋಗುತ್ತೋ ಅದು ತನ್ನ ವೆಬ್ಸೈಟ್ ನಲ್ಲಿ, ಅಕಸ್ಮಾತ್ ವೆಬ್ಸೈಟ್ ಇಲ್ಲ ಅಂದ್ರೆ ಅದನ್ನ ಸೂಕ್ತವಾಗಿ ಪ್ರಕಟಿಸಬೇಕು ತಮ್ಮ ರಿಜಿಸ್ಟರ್ಡ್ ಆಫೀಸ್ ನಲ್ಲಿ. ಅದರಲ್ಲಿ ಏನಾದ್ರೂ ಕುಂದುಕೊರತೆ ಆಗಿದೆ ಅಂದ್ರೆ ಆ ಕುಂದುಕೊರತೆ ನಿವಾರಣಾ ಆಫೀಸರ್, ಕುಂದುಕೊರತೆ ಅಧಿಕಾರಿಯನ್ನ ಗ್ರೀವೆನ್ಸ್ ಆಫೀಸರ್ ಏನು ಹೇಳ್ತಾರೆ ಅವ್ರು ನೇಮಿಸಬೇಕು. ಭದ್ರತೆಯನ್ನು ಕಾಪಾಡ್ಕೊಳ್ಬೇಕು. ಏಕೆಂದ್ರೆ ಡಾಟಾ ಡಿಲೀಟ್ ಆಗೋಯ್ತು, ಯಾವತ್ತೂ ಡಾಟಾ ಡಿಲೀಟ್ ಆಗೋಂಗಿಲ್ಲ. ಹಾಗಾಗಿ ಅದಕ್ಕೆ 3 ಟೈರ್ ಸ್ಟ್ರಕ್ಚರ್ ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತೀನಿ ಡಾಟಾ ಮ್ಯಾನೇಜ್ಮೆಂಟ್ ಹೇಗಿರ್ಬೇಕು ಅಂತ. 3 ಸ್ತರದಲ್ಲಿ ಅದನ್ನ ಡಾಟಾ ಪ್ರೊಟೆಕ್ಷನ್ ಇರಬೇಕು ನಮ್ಮ ಸಂಸ್ಥೆಯಲ್ಲಿ. ಆ ರೀತಿ ಅಂದ್ರೆ ಎಲ್ಲೋ ಒಂದ್ ಕಡೆ ಐಡೆಂಟಿಟಿ ಕಳ್ತನ ಆಗ್ತಾ ಇದೆ ಅಂದ್ರೆ, ಈ ಗುರುತಿನ ಕಳ್ತನ ಆಗ್ತಾ ಇದೆ, ನನ್ನ ಪಾಸ್ವರ್ಡ್ ಕಳ್ತನ ಆಗ್ತಾ ಇದೆ, ಅಥವಾ ನನ್ನ ಏನು ಲಾಗಿನ್ ID ಅಂತೀವಿ ನಾವು, ಅಂತಹ ಇದನ್ನ, ಅಥವಾ ಡಿಜಿಟಲ್ ಸಿಗ್ನೇಚರ್, ಇವು ಯಾವುದು ಕಳ್ತನ ಆಗ್ಬಾರ್ದು, ಪೈರಸಿ ಆಗ್ಬಾರ್ದು, ಅಥವಾ ಐಡೆಂಟಿಟಿ ಥೆಫ್ಟ್ ಆಗ್ಬಾರ್ದು. ಅದಕ್ಕೆ ಏನು ಮಾಡಿದೀರಿ ಅನ್ನೋದನ್ನ ಸ್ಪಷ್ಟಪಡಿಸಿರ್ಬೇಕು ನಮ್ಮ ವೆಬ್ಸೈಟ್ ನಲ್ಲಿ. ಆ ಮಾಹಿತಿ ಪ್ರೊಟೆಕ್ಷನ್, ಡಾಟಾ ಪ್ರೊಟೆಕ್ಷನ್ ಪಾಲಿಸಿ ಅದು ಹೇಗಿರ್ಬೇಕು ಅನ್ನೋದು. ಈಗ ಅಕಸ್ಮಾತ್ ಯಾವುದೇ ಸಿಬ್ಬಂದಿ ತನ್ನದಲ್ಲದ ಲಾಗಿನ್ ID ಅಥವಾ ಪಾಸ್ವರ್ಡ್ ಅನ್ನು ಉಪಯೋಗಿಸಿದರೆ ಕ್ರಿಮಿನಲ್ ಅಪರಾಧ. ನಮ್ಮಲ್ಲಿ ಸಲಿಗೆಯಿಂದ ನಮ್ಮ ಪಾಸ್ವರ್ಡ್ ಅನ್ನ ಚೀಟಿ ಬರೆದು ಅಣಿಸ್ಬಿಡ್ತೀವಿ ನಾವು, ತಪ್ಪು. ಬೇರೆಯವರು ಒಬ್ಬರು ಮತ್ತೊಬ್ಬರ ಡಿಜಿಟಲ್ ಐಡೆಂಟಿಟಿ ಅಥವಾ ಡಿಜಿಟಲ್ ಗುರುತನ್ನ ಉಪಯೋಗಿಸಬಾರ್ದು. ಲಾಗಿನ್ ID ಇರ್ಬೋದು, ಪಾಸ್ವರ್ಡ್ ಇರ್ಬೋದು, ಅದನ್ನು ಉಪಯೋಗಿಸುವಂತಿಲ್ಲ. ಮತ್ತೆ ಇನ್ನೊಂದು ದೊಡ್ಡ ಇದಿರುವಂತದ್ದು ಸೈಬರ್ ಲಾನಲ್ಲಿ, ಯಾವುದೇ ಒಬ್ಬ ವ್ಯಕ್ತಿ ದಾಖಲೆಗಳನ್ನು ಅಳಿಸಿದರೆ, ಫ್ರಾಡ್ ಆದಾಗ ದಾಖಲೆಗಳನ್ನ ಮಾಯ ಮಾಡ್ಬಿಡ್ತಾರೆ. ಯಾವುದೋ ಒಂದು ರೆಸಲ್ಯೂಷನ್ ಬುಕ್ಕಿನ ಕೆಲವೊಂದು ಸೀಟ್ಗಳನ್ನು ಹೊರದಿಟ್ಬಿಡ್ತಾರೆ. ಹೀಗೆಲ್ಲ ಮಾಡಿದ್ರೆ ದಟ್ಸ್ ಎ ಸೈಬರ್ ಕ್ರೈಮ್ ಅಂತ ಅನ್ಸ್ಕೊಳುತ್ತೆ. ಯಾವುದೇ ದಾಖಲೆ ಅಳಿಸಿದ್ರೆ, ಅಥವಾ ಬೇಕು ಅಂತ ವೈರಸ್ ತಂದು ಹಾಕುವಂಥದ್ದು, ಅಥವಾ ಹ್ಯಾಕ್ ಮಾಡುವಂಥದ್ದು, ಸಿಸ್ಟಮ್ ಅನ್ನು ಹ್ಯಾಕ್ ಮಾಡ್ಲಿಕ್ಕೆ ಹೇಳುವಂಥದ್ದು ಬೇರೆಯವರಿಗೆ. ಅಂದ್ರೆ ಆ ರೀತಿಯ ಯಾವುದೇ ಒಂದು ಅಪರಾಧಗಳಲ್ಲಿ ಯಾವುದೇ ಸಿಬ್ಬಂದಿ ತೊಡಕೊಂಡಿದ್ರೆ ಪೆನಾಲ್ಟಿ ನಾಟ್ ಲೆಸ್ ದ್ಯಾನ್ 1 crore, 1 ಕೋಟಿವರೆಗೆ ಆ ಸಿಬ್ಬಂದಿಗೆ ನಷ್ಟವನ್ನ ಭರಿಸಲಿಕ್ಕೆ ಹೇಳಬಹುದು. ಅಷ್ಟು ದೊಡ್ಡ ಅಪರಾಧ ಅಂತ ಹೇಳಿ ಅನ್ಸುತ್ತೆ, ಕ್ರಿಮಿನಲ್ ಅಫೆನ್ಸ್ ಅದು. ಹಾಗಾಗಿ ಅದನ್ನ ಮಾಡುವಂತ ಇಲ್ಲ. ಸೆಕ್ಷನ್ 43 ತುಂಬಾ ಕ್ಲಿಯರ್ ಹೇಳುತ್ತೆ. ಅಂದ್ರೆ ಏನು ಇದರಲ್ಲಿ, ನಮ್ಮ ಡಿಜಿಟಲ್ ಕ್ರಾಂತಿ ಮಾಡಬೇಕು, ನಾವೆಲ್ಲರೂ ಕಂಪ್ಯೂಟರೈಸೇಷನ್ ಮಾಡಬೇಕು. ನಮ್ಮಲ್ಲಿ ಈಗ ಒಂದು ಕ್ರೇಜ್ ಬಂದ್ಬಿಟ್ಟಿದೆ, ಎಲ್ಲ ಕೋಪರೇಟಿವ್ ಸೊಸೈಟಿಗಳಿಗೂ ಕಂಪ್ಯೂಟರೈಸ್ ಮಾಡಬೇಕು. ಕಂಪ್ಯೂಟರೈಸೇಷನ್ ಮಾಡಿದರೆ ಅಂದ್ರೆ ಗಣಕೀಕರಣ ಮಾಡಿದ ನಂತರದ ಪ್ರಕ್ರಿಯೆ ಡಿಜಿಟೈಸೇಷನ್, ಎಲ್ಲ ರೆಕಾರ್ಡ್ ಅನ್ನು ಡಿಜಿಟಲ್ ಆಗಿ ಅಂಕೀಕರಣ ಮಾಡಿ ಇಟ್ಕೊಳ್ಬೇಕು. ಡಿಜಿಟೈಸೇಷನ್ ಆದ್ಮೇಲೆ ಈಗಿನ ಕ್ರೇಜ್ ಜಾಣ್ಮೀಕರಣ ಅಥವಾ AI ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸ್ಕೊಂಡು ನಾವು ನಮ್ಮ ವ್ಯವಹಾರ ಮಾಡಬೇಕು ಅನ್ನೋದು. ಇದು ಯಾವುದು ಮಾಡಬಾರ್ದು ಅಂತ ಹೇಳೋದಿಲ್ಲ, ಖಂಡಿತ ಮಾಡೋಣ. ಆದರೆ ಅದಕ್ಕೆ ಪೂರಕವಾಗಿ ಏನೇನು ಬೇಕು ಅನ್ನೋದನ್ನ ನಾವು ಅರ್ಥಕೊಂಡಿದೀವ. ಯಾವುದೇ ಫೈಲ್ ಅಥೆಂಟಿಕ್ ಆಗಬೇಕು ಅಂದ್ರೆ ಡಿಜಿಟಲ್ ಸಿಗ್ನೇಚರ್ ಇರಬೇಕು, ಡಿಜಿಟಲ್ ಸಹಿಯನ್ನ ಅಳವಡಿಸ್ಕೊಳ್ಳೇಬೇಕು. ಅದಕ್ಕೆ ಯಾರು ಆಥರೈಸ್ಡ್ ಪರ್ಸನ್ ಅನ್ನೋದನ್ನ BOD ತೀರ್ಮಾನ ಮಾಡಬೇಕು, ಅಂದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ತೀರ್ಮಾನ ಮಾಡಬೇಕು, ಆಡಳಿತ ಮಂಡಳಿ ತೀರ್ಮಾನ ಮಾಡಬೇಕು. ಅವರಿಗೆ ಅಧ್ಯಕ್ಷರು ಅಥವಾ ಕಾರ್ಯದರ್ಶಿ ಅಥವಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಯಾರಿಗೆ ಹೇಳ್ತೀವೋ ಅದಕ್ಕೆ ಅವರಿಗೆ ಡಿಜಿಟಲ್ ಸರ್ಟಿಫಿಕೇಟ್ ತಗೊಳ್ಬೇಕು. ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್, DSC ಅಂತೀವಿ. ಅಂದ್ರೆ ಈ ಅಥೆಂಟಿಕ್ ಇನ್ಸ್ಟಿಟ್ಯೂಷನಲ್ ಡಿಜಿಟಲ್ ಸರ್ಟಿಫಿಕೇಟ್ ಹೇಗಿರ್ಬೇಕು ಅಂದ್ರೆ ಅಟ್ ಲೀಸ್ಟ್ ಕ್ಲಾಸ್ 3 ಇರಬೇಕು. ಕ್ಲಾಸ್ 3 ಸರ್ಟಿಫಿಕೇಟ್ ಅಂದ್ರೆ ಅದು ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಅಂತಲೇ ಇದೆ ಬೇರೆ ಬೇರೆ ಇದಕ್ಕೆ. ಕ್ಲಾಸ್ T3 ಇರಬೇಕು. ಮತ್ತೆ ಬ್ಯಾಕಪ್ ನೀತಿ, ನಾನು ಆಗ್ಲೇ ಹೇಳಿದೆ ಬ್ಯಾಕಪ್ ಹೀಗಿರ್ಬೇಕು ಅಂತ. ಬ್ಯಾಕಪ್ ಮಾತ್ರ ತುಂಬಾ ಕ್ರ್ಯಾಶ್ ಆದರೂ ಕೂಡ ಆಫ್ ಸೈಟ್ ಬ್ಯಾಕಪ್ ಇರೋ ಹಂಗೆ ನೋಡ್ಕೊಳ್ಬೇಕು. ಅಂದ್ರೆ ದಾಖಲೆಗಳು ಯಾವತ್ತೂ ಲಭ್ಯ ಇರಬೇಕು. ದಾಖಲೆಗಳು ನಾಶವಾಗದಂತೆ ನೋಡ್ಕೊಳ್ಬೇಕು. ಈಗ ನಾಳೆ ಎಲ್ಲೊಂದ್ ಕಡೆ ಸರ್ವರ್ ಕ್ರಾಶ್ ಆಗ್ಬಿಟ್ಟಿದೆ ಸರ್, ಅಥವಾ ವೈರಸ್ ಅಟ್ಯಾಕ್ ಆಗಿದೆ ಸರ್, ಅಥವಾ ಮಾಲ್ವೇರ್ ಅಟ್ಯಾಕ್ ಆಗಿದೆ ಸರ್, ಅದಕ್ಕೋಸ್ಕರ ಡಾಟಾ ಹೋಗ್ಬಿಡ್ತು ಅಂತ ಹೇಳಿದ್ರೆ ಇಟ್ ಈಸ್ ಎ ಕ್ರಿಮಿನಲ್ ಅಫೆನ್ಸ್. ನೀವು ಡಾಟಾ ಬ್ಯಾಕಪ್ ಅನ್ನ ಸರಿಯಾಗಿ ಮಾಡಿಲ್ಲ. ಡಾಟಾ ಬ್ಯಾಕಪ್ ಮಾಡ್ಲಿಕ್ಕೆ ಏನೇನ್ ಮಾಡ್ಬೇಕು ಅನ್ನೋದನ್ನು ಕೂಡ ಹೇಳ್ತಾರೆ. ಅದು ಆ ಡಾಟಾ ಬ್ಯಾಕಪ್ ಪಾಲಿಸಿಯನ್ನ ಅಳವಡಿಸ್ಕೊಳ್ಬೇಕು. ಮತ್ತೆ ಯಾವುದೇ ಒಬ್ಬ ಸಿಬ್ಬಂದಿಗೆ ಡಾಟಾ ಪ್ರವೇಶ ಮಾಡ್ಲಿಕ್ಕೆ ಅಂದ್ರೆ ಡಾಟಾಗಳಿಗೆ ಎಂಟ್ರಿ ಆಗ್ಲಿಕ್ಕೆ ಅಥವಾ ಅದನ್ನ ಆಕ್ಸೆಸ್ ಮಾಡ್ಲಿಕ್ಕೆ ಆಕ್ಸೆಸ್ ಕಂಟ್ರೋಲ್ ಇಡಬೇಕು. ಅಂದ್ರೆ ಅವರ ಪೋಸ್ಟ್ ಯಾವುದಿದೆ, ಅವರ ಇದು ರೋಲ್ ಬೇಸ್ಡ್ ಆಥರೈಸೇಷನ್. ಮ್ಯಾನೇಜರ್ ಆದ್ರೆ ಇಂತಿಂತ ಅಧಿಕಾರಿಗಳಿರ್ತವೆ, CEO ಆದ್ರೆ ಇಂತಿಂತ ಅಧಿಕಾರಿಗಳಿರ್ತವೆ, ಅಡ್ಮಿನ್ ಪವರ್ ಯಾರಿಗಿರ್ತದೆ, ಬರೀ ವ್ಯೂ ಮಾಡ್ಲಿಕ್ಕೆ ಈ ಆಡಿಟರ್ಸ್ ಗಳಿಗೆ ಅವ್ರು ಎಂಟ್ರಿ ಮಾಡೋಂಗಿಲ್ಲ, ಬರೀ ವ್ಯೂ ಅಂಡ್ ಡೌನ್ಲೋಡ್. ಆಡಿಟ್ ಮಾಡ್ಲಿಕ್ಕೆ ಬಂದಾಗ ಅವರಿಗೂ ಅಧಿಕಾರ ಕೊಡ್ಬೇಕು. ನೀವು ಏನ್ ಕೊಡ್ಬೇಕು? ಅವ್ರಿಗೆ ಡಾಟಾ ಆಲ್ಟ್ರೇಷನ್ ಮಾಡ್ಲಿಕ್ಕೆ, ತಿದ್ದುಪಡಿ ಮಾಡ್ಲಿಕ್ಕೆ, ಡಿಲೀಟ್ ಮಾಡ್ಲಿಕ್ಕೆ ಅಥವಾ ಎಡಿಷನಲ್ ಆಗಿ ಒಂದು ಎಂಟ್ರಿ ಮಾಡ್ಲಿಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಏನು ಡಾಟಾ ಸರಿ ಇದೆಯಾ ಅಂತ ವ್ಯೂ ಮಾಡ್ಲಿಕ್ಕೆ, ಪ್ಲಸ್ ಆ ಡಾಟಾ ಸರಿ ಇದ್ರೆ ಅದನ್ನ ತಮ್ಮ ರೆಕಾರ್ಡ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅಧಿಕಾರ ಇರಬೇಕು.
ಹಾಗೆ ಡಿಫರೆಂಟ್ ಕೆಪಾಸಿಟಿ ಇರುವಂತವರಿಗೆ ಅಂದ್ರೆ ರೋಲ್ ಬೇಸ್ಡ್ ಎಂಟ್ರಿ ಅಂತೀವಿ ನಾವು. ಅಂದ್ರೆ ವಾಟ್ ಯು ಕಾಲ್ ಪಾತ್ರ ಆಧಾರಿತ ಪ್ರವೇಶ ಅಂತ. ಅಂದ್ರೆ ರೋಲ್ ಬೇಸ್ಡ್ ಎಂಟ್ರಿಲೇ ಕೊಡ್ತೀವಿ ಅಂತಂತವರಿಗೆ ಅಂತಂತ ಇದನ್ನ ಕೊಡಬೇಕು. ಅದನ್ನ ನಿಮ್ಮ ಪಾಲಿಸಿಯಲ್ಲಿ ಮೆನ್ಷನ್ ಮಾಡಿರ್ಬೇಕು. ಮತ್ತೆ ಈ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅಂತೀವಿ. ಈ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಯಾವ ರೀತಿ ಇರ್ತದೆ ಅನ್ನೋದನ್ನ, ಈಗ ಯಾವುದೋ ಒಂದು ಸದಸ್ಯರ ಮೇಲೆ ವಸೂಲಿಗೆ ಮೊಕದ್ದಮೆ ಹೂಡ್ತಾ ಇದ್ದೀರಿ, ಅವನು ಸಾಲ ಕೊಟ್ಟಿದ್ದಾನೆ, ಸಾಲ ಕೊಟ್ಟಿದ್ದಕ್ಕೆ ಮೊಕದ್ದಮೆ ಹೂಡ್ತಾ ಇದ್ದೀರಿ. ಆಗ ಅವ್ರು ಹೇಳ್ತಾರೆ ಇಲ್ಲ ಅವ್ರ ಲೋನ್ ಅಕೌಂಟ್ ಎಕ್ಸ್ಟ್ರಾಕ್ಟ್ ತಗೊಂಬನ್ನಿ ಅಂತ, ಅಥವಾ ಲೋನ್ ಲೆಡ್ಜರ್ ಕಾಪಿ ತಗೊಂಬನ್ನಿ ಅಂತ. ಆಗ ನೀವು ಅವನ ಲೋನ್ ಅಕೌಂಟ್ ಅನ್ನ PDF ಫಾರ್ಮ್ಯಾಟ್ ನಲ್ಲಿ ಜನರೇಟ್ ಮಾಡಿ, ಯೂಶುವಲ್ ಆಗಿ ಎಕ್ಸೆಲ್ ಅಲ್ಲೋ ಅಥವಾ ಡಾಟಾ ಫಾರ್ಮ್ಯಾಟ್ ನಲ್ಲೋ ಇರ್ತದೆ ಅದು, ಅದನ್ನ PDF ಫಾರ್ಮ್ಯಾಟ್ ನಲ್ಲಿ ಜನರೇಟ್ ಮಾಡಿ ನಿಮ್ಮ ಅಧಿಕೃತ ಆಥರೈಸ್ಡ್ ಪರ್ಸನ್ ಯಾರಿದ್ದಾರೆ ಅವರ DSC ಅಟ್ಯಾಚ್ ಮಾಡಿ, ಅದನ್ನ ವಿದ್ಯುನ್ಮಾನ ಮೂಲಕ ಅಂದ್ರೆ ಇಮೇಲ್ ಮೂಲಕ ಅಥವಾ ಗೂಗಲ್ ಡ್ರೈವ್ಗೆ ಅಟ್ಯಾಚ್ ಮಾಡಿ ಅವರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಪರ್ಮಿಷನ್ ಕೊಡೋದ್ರ ಮೂಲಕ ಒಟ್ಟಾರೆ ಅವರಿಗೆ ಆ ರೀತಿ ಸಲ್ಲಿಕೆ, ಅಥವಾ ಆ ನ್ಯಾಯಾಲಯಗಳಿಗೆ ಅವರದ್ದು ವೆಬ್ಸೈಟ್ ಇದ್ರೆ ಅಲ್ಲೇ ಅಪ್ಲೋಡ್ ಮಾಡುವ ಮೂಲಕ ಅದನ್ನ ಏನಾದರೂ ನೀವು ಆ ರೀತಿ ಸಲ್ಲಿಕೆ ಮಾಡಿದರೆ ಅದು ಇಟ್ ಈಸ್ ಎ ಪ್ರಾಪರ್ ಡಿಸ್ಚಾರ್ಜ್ ಆಫ್ ಯುವರ್ ಡ್ಯೂಟಿ ಅಂತ ಅನ್ಸ್ಕೊಳ್ಳುತ್ತೆ. ಅಂದ್ರೆ ವಿದ್ಯುನ್ಮಾನ ಸಾಕ್ಷಿ ಅಂದ್ರೆ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಆಗತ್ತೆ. ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಇಸ್ ವ್ಯಾಲಿಡ್. ಅದು IT ಕಾಯ್ದೆ ಹೇಳುತ್ತೆ. ಹಾಗೆ ಮತ್ತೆ ಡೂಸ್ ಅಲ್ಲಿ ಆ ತರ ಹೇಳಿದ್ರೆ, ಡೋಂಟ್ಸ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಪಾಸ್ವರ್ಡ್ಗಳನ್ನು ಯಾವತ್ತೂ ಹಂಚ್ಕೊಳ್ಬಾರ್ದು. ಈ OTP ಕೂಡ ನಿಮ್ಗೆ ಮೆಸೇಜ್ ಬಂದಿರೋದು ನೋಡಿರ್ಬೋದು ನೀವು, ದಿಸ್ ಈಸ್ ಯುವರ್ OTP ಫಾರ್ ಸೋ ಅಂಡ್ ಸೋ ಟ್ರಾನ್ಸಾಕ್ಷನ್, ಪ್ಲೀಸ್ ಡೋಂಟ್ ಶೇರ್ ದಿಸ್ OTP ವಿತ್ ಎನಿ ಪರ್ಸನ್ ಅಂತ ಹೇಳುತ್ತೆ. ಯಾವತ್ತು ಪಾಸ್ವರ್ಡ್ ಗಳನ್ನ ಯಾವುದೇ ಕಾರಣಕ್ಕೆ ನೀವು ಹಂಚ್ಕೊಳ್ಳುವಂತಿಲ್ಲ. ಎಷ್ಟೇ ವಿಶ್ವಾಸ ಇರಲಿ ಅಥವಾ ಎಷ್ಟೇ ಉನ್ನತಾಧಿಕಾರಿಗಳಿರಲಿ, ಎಷ್ಟೇ ಒತ್ತಡ ಇರಲಿ, ನೀವು ಪಾಸ್ವರ್ಡ್ ಗಳನ್ನ ಹಂಚ್ಕೊಳ್ಳುವಂತಿಲ್ಲ. ಅಫಿಷಿಯಲ್ ಆಗಿ ಕೋರ್ಟ್ ಮೂಲಕ ಅಥವಾ ಪೊಲೀಸರು ತಮ್ಮ ಆದೇಶದ ಮೂಲಕ ಅಥವಾ ಉನ್ನತಾಧಿಕಾರಿಗಳು ಯಾವುದೋ ಒಂದು ಎನ್ಕ್ವೈರಿ ಆಫೀಸರ್ ಬಂದಿದ್ದಾರೆ, ತನಿಖಾಧಿಕಾರಿಗಳು, ಅವರು ರೈಟಿಂಗ್ ನಲ್ಲಿ ನಿಮ್ಗೆ ಆದೇಶ ಕೊಟ್ಟರು, ಆಗ ನೀವು ಅವರಿಗೆ ಅದೇ ರೀತಿಯಲ್ಲಿ ಕೊಡಬೇಕೇ ವಿನಃ ಬೇರೆ ಯಾವುದೇ ರೀತಿಯಲ್ಲಿ ಹಂಚ್ಕೊಳ್ಳೋದಿಲ್ಲ. ಯಾಕಂದ್ರೆ ನಾವು ಕೊಟ್ಟಿದ್ದೀವಿ, ನಾವು ಬೇಕಾದ್ರೆ ನಾವು ಅವರಿಗೆ ಕೊಟ್ಟಿದ್ದಕ್ಕೆ ದಾಖಲೆ ಇದೆ ಅಂದ್ರೆ ಕೊಟ್ಟಿದ್ದೇ ತಪ್ಪಾಗಿದ್ದರಿಂದ ದಾಖಲೆ ಇಟ್ಕೊಂಡ್ರು ಉಪಯೋಗ ಇಲ್ಲ. ಹಾಗಾಗಿ ಮತ್ತೆ ಈ ಡಾಟಾ ಸೋರಿಕೆ ಆಗುತ್ತೆ, ಡಾಟಾ ಲೀಕೇಜ್. ಎಲ್ಲೋ ಒಂದ್ ಕಡೆ ಡಾಟಾ ಲೀಕೇಜ್ ಆಯ್ತು ಅಂದ್ರೆ ವಿತಿನ್ 6 hours ಯು ಹ್ಯಾವ್ ಟು ಲಾಡ್ಜ್ ಎ ಕಂಪ್ಲೇಂಟ್. ಅದು ನಮಗೆ ಅಲ್ಲೊಂದು ಇದಿದೆ, IT ಆಕ್ಟ್ ಪ್ರಕಾರ ಒಂದು ಸೆಲ್ ಇದೆ, ಅದಕ್ಕೆ ಏನು ಹೇಳ್ತಾರೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಅಂತಾನೆ ಏನು ಹೇಳ್ತಾರೆ. ಆ ಟೀಮಿಗೆ ನೀವು ಕಂಪ್ಲೇಂಟ್ ಲಾಟ್ ಮಾಡಬೇಕು ವಿತಿನ್ 6 hours. ನಿಮ್ದು ಯಾವುದೋ ಬ್ಯಾಂಕಿನ ವ್ಯವಹಾರದಲ್ಲಿ ತಪ್ಪಾಗಿದೆ, ತಕ್ಷಣ ನೀವು ಲಾಡ್ಜ್ ಮಾಡಿದ್ರೆ 6 hours ಒಳಗಡೆ ಲಾಡ್ಜ್ ಮಾಡಿದ್ದೀರಿ ಅಂದ್ರೆ ಯು ಆರ್ ನಾಟ್ ಲಯಬಲ್ ಫಾರ್ ಎನಿ ಡ್ಯಾಮೇಜಸ್. ಎಂಟೈರ್ ಬ್ಯಾಂಕ್ ಡ್ಯಾಮೇಜ್ ಕೊಡ್ಬೇಕಾಗತ್ತೆ ಅಥವಾ ಅವರಿಂದ ವಸೂಲಿ ಮಾಡ್ಕೊಳ್ಬೇಕಾಗತ್ತೆ. ಹೌದು, ದಟ್ ಇಸ್ ದ ಅನದರ್ ಥಿಂಗ್. ಹಾಗೇನೆ ನಮ್ಮಲ್ಲಿ ಕೂಡ ಡಾಟಾ ಸ್ಟೋರ್ ಏನೋ ಲಾಸ್ ಆಗಿದೆ ಅಂದ್ರೆ ಅದನ್ನ ನಾವು ತಕ್ಷಣ ಲಾಡ್ಜ್ ಮಾಡಿದರೆ ವಿಲ್ ಗೆಟ್ ದಿ ರಿಲೀಫ್. ಮತ್ತೆ ಇನ್ನೊಂದು ಅತಿ ಮುಖ್ಯವಾಗಿ ಇದರಲ್ಲಿ ಇರುವಂತದ್ದು ಕಂಪ್ಯೂಟರೈಸೇಷನ್ ಮಾಡುವಂತಹ ಪ್ರಕ್ರಿಯೆಯಲ್ಲಿ ನಾವೆಲ್ಲ ಮಾಡ್ತಾ ಇರುವಂತದ್ದು ಅತಿ ದೊಡ್ಡ ತಪ್ಪು ಪೈರೇಟೆಡ್ ಸಾಫ್ಟ್ವೇರ್ ಅಥವಾ ಲೈಸೆನ್ಸ್ ಇಲ್ಲದ ಸಾಫ್ಟ್ವೇರ್ ಉಪಯೋಗಿಸುವಂಥದ್ದು. ಲೈಸೆನ್ಸ್ ಇಲ್ಲದ ಸಾಫ್ಟ್ವೇರ್ ಉಪಯೋಗಿಸಲೇಬೇಡಿ. ಈಗಂತೂ ಲೈಸೆನ್ಸ್ಗಳು ತುಂಬಾ ಚೀಪ್ ಆಗಿದ್ದಾವೆ. ಅವುಗಳ ಕೆಲಸಗಳಿಗೆ, ಅವುಗಳ ವಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್ ಅವ್ರು ಹ್ಯಾಂಡಲ್ ಮಾಡ್ತಾ ಇರುವಂತಹ ರೀತಿಗಳಿಗೆ ನೋಡಿದ್ರೆ ಲೈಸೆನ್ಸ್ಡ್ ಸಾಫ್ಟ್ವೇರ್ ತುಂಬಾ ರೀಸನಬಲಿ ದೇ ಆರ್ ಚೀಪ್. ಹಾಗಾಗಿ ಯಾವುದೇ ಲೈಸೆನ್ಸ್ ಇಲ್ಲದ ವಿಂಡೋಸ್ ಉಪಯೋಗಿಸ್ತಾ ಇದ್ದೀರಿ ಅಂದ್ರೆ ವಿಂಡೋಸ್ ಲೈಸೆನ್ಸ್ ಇರಲಿ. ನೀವು ಆಫೀಸ್ ಸೂಟ್ ಉಪಯೋಗಿಸ್ತಾ ಇದ್ದೀರಿ, ವರ್ಡ್, ಎಕ್ಸೆಲ್ ಈ ತರದ್ದು ಉಪಯೋಗಿಸ್ತಾ ಇದ್ದೀರಿ ಅಂದ್ರೆ ಅದನ್ನ ನೀವು ಲೈಸೆನ್ಸ್ ತಗೊಳ್ಳಿ. ಈಗಂತೂ ದಿನಕ್ಕೆ ₹1 ಅಂತ ಅದು ಸಿಗತ್ತೆ. ಆಫೀಸ್ 365 ಅಂತ ಹೇಳಿದೆ, ದಿನಕ್ಕೆ ₹1 ಚಾರ್ಜ್ ಮಾಡ್ತಾರೆ. ಇನ್ಸ್ಟಿಟ್ಯೂಷನ್ಗೆ ಅದೊಂದು ದೊಡ್ಡ ಭಾರ ಅಲ್ಲ, ಲೈಸೆನ್ಸ್ ಸಿಗತ್ತೆ. ಅದರಿಂದಾಗಿ ವೈರಸ್, ಲೈಸೆನ್ಸ್ಡ್ ಸಾಫ್ಟ್ವೇರ್ ಇದ್ರೆ ವೈರಸ್ ಬರೋದಿಲ್ಲ. ಈಗ ವಿಂಡೋಸ್ ನಲ್ಲೇ ವಿಂಡೋಸ್ ಡಿಫೆಂಡರ್ ಅಂತಿದೆ. ನೀವು ಲೈಸೆನ್ಸ್ಡ್ ವಿಂಡೋಸ್ ತಗೊಂಡ್ರೆ ವಿಂಡೋಸ್ ಡಿಫೆಂಡರ್ ಇದೆ, ನೀವು ಮತ್ತೆ ಬೇರೆ ಯಾವುದೇ ಸಾಫ್ಟ್ವೇರ್ ಹಾಕೊಳ್ಳೋ ಅಗತ್ಯ ಇಲ್ಲ. ಅಡಿಷನಲ್ ಆಗಿ ವೈರಸ್ ಸಾಫ್ಟ್ವೇರ್ ಹಾಕೊಳ್ಳೋ ಅಗತ್ಯನೇ ಇರೋದಿಲ್ಲ. ಮಾಲ್ವೇರ್ ಅಟ್ಯಾಕ್ ಆಗದಿದ್ದಂಗೆ ಫೈರ್ವಾಲ್ ಗಳನ್ನ ಇನ್ಸ್ಟಾಲ್ ಮಾಡ್ಲಿಕ್ಕೆ. ಸೊ ಇನ್ಬಿಲ್ಟ್ ಲೈಸೆನ್ಸ್ಡ್ ಸಾಫ್ಟ್ವೇರ್ ಗಳಲ್ಲಿ ಇನ್ಬಿಲ್ಟ್ ಫೆಸಿಲಿಟೀಸ್ ಇರುತ್ತೆ. ಹಾಗಾಗಿ ನೀವು ಲೈಸೆನ್ಸ್ ಇಲ್ಲದ ಪೈರೇಟೆಡ್, ಪರವಾನಗಿ ರಹಿತ ಉಪಯೋಗಿಸಲೇಬೇಡಿ. ಇದು ಮಾಡಿ. ಯಾಕಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಕಾಯ್ದೆ ಪ್ರಕಾರ ನೀವು ಪೈರೇಟೆಡ್ ಸಾಫ್ಟ್ವೇರ್ ಉಪಯೋಗಿಸಿದ್ರಿ ಅಂದ್ರೆ ಅದು ದೊಡ್ಡ ಕಾಯ್ದೆ ಉಲ್ಲಂಘನೆ ಮತ್ತು ಅಪರಾಧ. ಹಾಗಾಗಿ ಅದನ್ನ ಮಾಡಬೇಡಿ. ಸೊ ಈ IT ಕಾಯ್ದೆ ಮೂಲಭೂತವಾಗಿ ಒಂದು ಕಲ್ಪನೆ ಮಾಡ್ಕೊಳ್ಳುವಂತಹ ವರ್ಚುವಲ್ ವರ್ಲ್ಡ್ ಏನಿದೆ, ರಿಯಲ್ ವರ್ಲ್ಡ್ ನಮ್ಮಲ್ಲಿ ದಾಖಲಾತಿಗಳನ್ನ ಭೌತಿಕವಾಗಿ ಮೇಂಟೈನ್ ಮಾಡುವಂತಹ ದಾಖಲಾತಿ ನಿರ್ವಹಣೆಗೆ ವರ್ಚುವಲ್ ಆಗಿ ಮೇಂಟೈನ್ ಮಾಡುವಂತಹ ದಾಖಲಾತಿ ನಿರ್ವಹಣೆಯ ಕ್ರಮವನ್ನ ಪರಿಚಯ ಮಾಡ್ಕೊಡ್ತಾ ಇದೆ. ಅದಕ್ಕೆ ಒಂದು ಕಾನೂನಾತ್ಮಕ ಮಾನ್ಯತೆ ನೀಡ್ತಾ ಇದೆ. ಆ ರೀತಿ ಮಾಡಿದರೆ ಕೂಡ ನಿಮಗೆ ಕಾನೂನಿನ ಮಾನ್ಯತೆ ಇದೆ ಅಂತ ಹೇಳ್ತಾ ಇದೆ IT ಆಕ್ಟ್, ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಥವಾ ಮಾಹಿತಿ ತಂತ್ರಜ್ಞಾನ ಕಾಯ್ದೆ. ಈ ನಮ್ಮ ಸಹಕಾರಿ ಸಂಸ್ಥೆಗಳು
ಈಗ ಅನೇಕ ಸಂಸ್ಥೆಗಳು ನಾವು ನೋಡ್ತೀವಲ್ಲ, 100 ವರ್ಷ ಆಗಿದೆ ಅಂದ್ರೆ ಅವರಿಗೆ ದೊಡ್ಡ ಜಾಗ ಹಿಂದಿನ ಲೆಡ್ಜರ್ ಇಡ್ಲಿಕ್ಕೆ, ಅದೆಲ್ಲ ಧೂಳು ತುಂಬೋಗಿರ್ತದೆ, ಆ ಪೇಪರ್ಗಳು ತುಂಬಾ ವೀಕ್ ಆಗಿಬಿಟ್ಟಿರ್ತವೆ, ಅಂತೊಂದು ಇಡ್ಲಿಕ್ಕೆ ದೊಡ್ಡ ಸ್ಟೋರೇಜ್ ಸ್ಪೇಸ್ ಅನ್ನು ಮಾಡ್ಕೊಂಡಿರ್ತಾರೆ. ಅದ್ರ ಬದಲು ಆ ದೊಡ್ಡ ದೊಡ್ಡ ಲೆಡ್ಜರ್ಗಳು, ದಪ್ಪ ದಸ್ತಾವೇಜುಗಳು ಅಂತ ಹೇಳ್ತೀವಲ್ಲ, ಆ ರೀತಿ ಅದನ್ನೆಲ್ಲ ಇಟ್ಕೊಳ್ಳೋಕ್ಕಿಂತ ಸ್ಮಾರ್ಟ್ ಆಗಿ ಮತ್ತು ಸುರಕ್ಷಿತವಾಗಿ ಇಡ್ಲಿಕ್ಕೆ ನಿಮಗೆ ಈಗ ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ ಈ IT ಆಕ್ಟ್ ಅನ್ನ ನಾವು ಇದರ ಅಂಶಗಳನ್ನ ತಿಳ್ಕೊಳ್ಳೋಣ. ಇನ್ನು ಸ್ನೇಹಿತರೆ, ಇವತ್ತಿನ ಅವಧಿಯನ್ನ ನಾನು ಮುಗಿಸ್ತಾ ಇದ್ದೀನಿ. ಈಗ ಮುಂದಿನ ಸಂಚಿಕೆಯಲ್ಲಿ ಸಹಕಾರ ಸಂಘಗಳು ಈ ಗಣಕೀಕರಣ, ಅಂಕೀಕರಣ ಈ ಮಾಡುವ ಪ್ರಾಸೆಸ್ ಅಥವಾ ಪ್ರಕ್ರಿಯೆ ಹೇಗಿರ್ಬೇಕು, ಯಾವುದನ್ನ ಫಸ್ಟ್ ಮಾಡ್ಕೊಳ್ಬೇಕು, ಯಾವುದನ್ನ ಸೆಕೆಂಡ್ ಮಾಡಬೇಕು, ಯಾವ ರೀತಿ ರೆಸಲ್ಯೂಷನ್ ಬರೀಬೇಕು, ಯಾವ ರೀತಿ ಅಳವಡಿಸ್ಕೊಳ್ಬೇಕು, ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಯಾವ ರೀತಿ ನಿರ್ವಹಣೆ ಮಾಡಬೇಕು, ಪ್ರಾಬ್ಲಮ್ ಆದ್ರೆ ಯಾವ ರೀತಿ ಅದನ್ನ ನಿವಾರಿಸ್ಕೊಳ್ಬೇಕು, ಮತ್ತೆ ಪ್ರಾಬ್ಲಮ್ ಬಾರದ ಹಾಗೆ ನಿವಾರಣೋಪಾಯಗಳು ಹಾಗೆ, ಪ್ರಿವೆಂಟಿವ್ ಮೆಥಡ್ಗಳೇನು, ಇದೇನು ವಂಚನೆ ಪ್ರಕರಣಗಳು ನಡೆಯದಂಗೆ ನಾವು ಹೆಂಗೆ ಇಟ್ಕೊಳ್ಬೇಕು, ಈ ರೀತಿ ಎಲ್ಲದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಯಾರ್ಯಾರಿಗೆ ನೀವು ಗಣಕೀಕರಣ ಅಥವಾ ಅಂಕೀಕರಣ ಅಥವಾ ಡಿಜಿಟೈಸೇಷನ್ ಅಥವಾ ಕಂಪ್ಯೂಟರೈಸೇಷನ್ ಪ್ರಾಸೆಸ್ ನಲ್ಲಿ ಇದ್ದೀರಿ ಅಥವಾ ಮಾಡಬೇಕು ಅಂದ್ಕೊಂಡಿದ್ದೀರಿ, ಅವರೆಲ್ಲರೂ ಮುಂದಿನ ಸಂಚಿಕೆಯನ್ನ ಖಂಡಿತವಾಗಿ ನೋಡಿ. ಸೊ ಇದಾಗಿತ್ತು ಇವತ್ತು ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಥವಾ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಸಹಕಾರಿಗಳಿಗೆ ಅನ್ವಯಿಸುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳು. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಅವಧಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೊಮ್ಮೆ ಮತ್ತೆ ಎಲ್ಲರಿಗೂ ವಂದನೆಗಳನ್ನು ಹೇಳ್ತಾ ಜೈ ಸಹಕಾರ. ಥ್ಯಾಂಕ್ ಯು.